ನಮಸ್ತೆ, ನಾನು ಡಾಕ್ಟರ್ ಮೀನಾಕ್ಷಿ. ಇನ್ನೊಂದು ಪೋಷಕರ ಸಮಸ್ಯೆ, ಮಕ್ಕಳ ಬಗ್ಗೆ ಸಮಸ್ಯೆನ ಟಾಪಿಕ್ ಆಗಿ ತಗೊಂಡ್ಬಂದಿದ್ದೀನಿ. ಅದು ಯಾವುದು ಅಂದರೆ, ಯೂಶಲಿ ನಮ್ಮ ಪೋಷಕರಲ್ಲಿ ನಾವು ಇವಾಗ ಅವ್ರು ಕನ್ಸಲ್ಟ್ ಮಾಡೋಕ್ಕೆ ಬಂದಾಗ OPDಗೆ ನಾವು ಹೇಳ್ತೀವಿ ಚೆನ್ನಾಗಿ ನೀರು ಕುಡಿಸಿ ಅಂತ. ಏನೇ ಕಾಯಿಲೆ ಇದ್ರೂ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾವು ಹೇಳೋದು ಚೆನ್ನಾಗಿ ನೀರು ಕೊಡಿ ಅಂತ. ಆದರೆ ಪೋಷಕರಲ್ಲಿ ಸಮಸ್ಯೆ ಇರುತ್ತೆ, ಎಸ್ಪೆಷಲಿ ಬಿಲೋ 5 ಇಯರ್ಸ್ ಮಕ್ಕಳಲ್ಲಿ. ನಮ್ಮ ಪಾಪು ನೀರೇ ಕುಡಿಯಲ್ಲ, ಹೇಗೆ ಮಾಡೋದು? ನಾವು ಏನೇ ಪ್ರಯತ್ನ ಪಟ್ಟರು ನೀರು ಕುಡಿಯೋಕ್ಕೆ ಹರಸಾಹಸ ಮಾಡಬೇಕಾಗತ್ತೆ, ಮಕ್ಕಳು ನೀರು ತಗೊಳ್ಳಲ್ಲ ಅಂತ. ನಾವು ನಿಮಗೆ ನೀರು ಜಾಸ್ತಿ ಕೊಡಿ ಅಂದರೆ ಅದು ನಾರ್ಮಲ್ ಆಗಿ ವಾಟ್ರೇ ಕೊಡಬೇಕು ಅಂತ ಅಲ್ಲ. ನಾವು ಹೇಳೋದು ಬಾಡಿನ ಹೈಡ್ರೇಟ್ ಮಾಡಿ ಅಂತ. ನೀವು ಬಾಡಿನ ಹೈಡ್ರೇಟ್ ಬರೀ ಪ್ಲೇನ್ ನೀರಿಂದ ಹೊರತಾಗಿ ಲೈಕ್ ನಾನು ಹೇಳೋ ಒಂದು 2-3 ಟಿಪ್ಸಿಂದನೂ ಮಾಡ್ಬೋದು. ಅದು ಹೇಗೆ ಅಂದರೆ ಫ್ರೂಟ್ಸ್. ಆದರೆ ನಾವು ಈಗಿನ ಕಾಲದಲ್ಲಿ ಯೂಶಲಿ ಎಲ್ಲರೂ ಓವರ್ ಪೊಸೆಸಿವ್ ಇರ್ತಾರೆ. ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಕೊಡ್ತಾರೆ. ಆದರೆ ಯಾವ ರೀತಿ ಕೊಡ್ತಿದ್ದಾರೆ, ಆ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದನ್ನು ಬಾಯ್ಲ್ ಮಾಡಿ, ಪೀಲ್ ಮಾಡಿ, ಏನೋ ಸೂಪ್ ಥರ ಮಾಡಿ, ಏನೇನೋ ವೆರೈಟಿ ಆಗಿ ಓವರ್ ಪೊಸೆಸಿವ್ನೆಸ್ಸಿಂದ ಕೊಡ್ತಿದ್ದಾರೆ. ಆದರೆ ಆ ರೀತಿ ನೀವು ಕೊಡೋದು ತುಂಬ ತಪ್ಪು. ಯಾಕಂದರೆ ನೀವು ಅದರಲ್ಲಿ ಮೇನ್ ಏನು ನ್ಯೂಟ್ರಿಯೆಂಟ್ಸ್ ಬೇಕು ಫ್ರೂಟ್ಸಿಂದ ವೆಜಿಟೇಬಲ್ಸಿಂದ ಪಾಪುಗೆ, ಅದನ್ನು ನೀವು ಕಳ್ಕೊತಿದ್ದೀರಾ ಈ ರೀತಿ ಎಲ್ಲ ಮಾಡಿ. ಸೊ ಡೈರೆಕ್ಟಾಗಿ ರಾ ಫ್ರೂಟ್ಸ್, ರಾ ವೆಜಿಟೇಬಲ್ಸ್ ಕೊಡಿ. ಅದು ಬಾಡಿನ ಹೈಡ್ರೇಟ್ ಮಾಡುತ್ತೆ. ಸ್ಪೆಷಲಿ ವಾಟರ್ ಮೆಲನ್ ಇರ್ಬೋದು, ಆರೆಂಜ್, ಗ್ರೇಪ್ಸ್ ಆರ್ ಕುಕುಂಬರ್, ಈ ರೀತಿ ಎಲ್ಲ ಕೊಡೋದ್ರಿಂದ ಬಾಡಿ ಹೈಡ್ರೇಟು ಆಗುತ್ತೆ, ಅದರ ನ್ಯೂಟ್ರಿಯೆಂಟ್ಸು ಪಾಪುಗೆ ದಕ್ಕುತ್ತೆ. ನೆಕ್ಸ್ಟ್ ಪಾಯಿಂಟ್, ನೀವು ಮತ್ತೆ ಅಗೇನ್ ವಾಟರ್ ಅಂದಾಗ ಡೈರೆಕ್ಟ್ ನೀರೇ ಅಂತಲ್ಲ, ಸೂಪ್ ರೀತಿನೂ ಮಾಡ್ಕೊಡ್ಬೋದು. ಸ್ಪೆಷಲಿ ವಿಂಟರ್ ಆರ್ ರೇನಿ ಸೀಸನ್ ಇದ್ದಾಗ ನೀವು ವಾರ್ಮ್ ಸೂಪ್ಸ್ನ, ವೆರೈಟಿ ಆಫ್ ಸೂಪ್ಸ್ನ, ನಾನು ಇನಿಷಿಯಲಿ ಹೇಳ್ದಾಗೆ ನೀವೇನು ವೆಜಿಟೇಬಲ್ಸ್, ಫ್ರೂಟ್ಸ್ನ ಗ್ರೈಂಡ್ ಮಾಡಿ ಸೂಪ್ ಮಾಡ್ಕೊಡ್ತಿದ್ದೀರೋ ಆ ಸೂಪ್ಸ್ನ ನೀವು ವಿಂಟರ್ ಆ್ಯಂಡ್ ರೇನಿಯಲ್ಲಿ ಕೊಡ್ಬೋದು. ಯಾಕಂದರೆ ವಿಂಟರಲ್ಲಿ ಆ್ಯಂಡ್ ರೇನಿಯಲ್ಲಿ ನೀವು ರೆಗ್ಯುಲರ್ ಆಗಿ ಫ್ರೂಟ್ಸ್ ಕೊಟ್ಟರೆ ಪಾಪುಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಸಮ್ಮರಲ್ಲಿ ರಾ ಫ್ರೂಟ್ಸ್ ಕೊಟ್ಬಿಟ್ಟು ವಿಂಟರ್ ಆ್ಯಂಡ್ ರೇನಿಯಲ್ಲಿ ನೀವು ಸೂಪ್ ಥರ ಮಾಡಿ ಕೊಡ್ಬೋದು. ಲಾಸ್ಟ್ ಪಾಯಿಂಟ್, ನೀರು ನಮ್ಮ ಬಾಡಿಗೆ ಅಷ್ಟೇ ಅವಶ್ಯಕತೆ ಇದೆ. ಇದರೆಲ್ಲರ ಜೊತೆ ನೀರು ಬೇಕೇ ಬೇಕು. ಆದರೆ ನೀರನ್ನ ನೀವು ಹೇಗೆ ಕೊಡ್ಬೋದು ಅಂದರೆ, ಒಂದು ಪಾಪುನ ಡೈವರ್ಟ್ ಮಾಡಿ, ಇಲ್ಲ ಪಾಪು ಜೊತೆ ಗೇಮ್ ಆಡಿ, ಯಾರು ಫಸ್ಟ್ ಕುಡಿತಾರೋ ನೋಡೋಣ, 1 ಕಪ್ ನೀರು ಕೊಟ್ಬಿಟ್ಟು ಯಾರು ಫಸ್ಟ್ ಕುಡಿತಾರೋ, ನೀನು ಫಸ್ಟು ನಾನು ಫಸ್ಟು, ಆ ರೀತಿ ಗೇಮ್ ಆಡಿ. ಇಲ್ಲ ವೆರೈಟೀಸ್ ಆಫ್ ಎವ್ರಿ 3 ಮಂತ್ಸ್ 6 ಮಂತ್ಸಿಗೆ ನಿಮ್ಮ ಪಾಪು ಬಾಟ್ಲನ್ನ ಚೇಂಜ್ ಮಾಡೋದು, ಇಲ್ಲ ಸಿಪ್ಪರ್ಸ್ನ ಚೇಂಜ್ ಮಾಡೋದು. ಅಟ್ರಾಕ್ಟಿವ್ ಥರ ಪಾಪುಗೆ ಆ ಬಾಟ್ಲ್ ನೋಡಿದ ತಕ್ಷಣ ತೊಗೊಂಡು ಕುಡಿಬೇಕು ಅನ್ನೋ ಅಟ್ರಾಕ್ಟಿವ್ ರೀತಿಯಲ್ಲಿ. ಯಾಕಂದರೆ ನಿಮ್ಮ ಪಾಪುಗೆ ಹೇಗಿರುತ್ತೆ, ಅವ್ರು ಹೆಂಗೆ ಡೈವರ್ಟ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಆ ರೀತಿ ಪಾಪುಗಳನ್ನ ಡೈವರ್ಟ್ ಮಾಡಿ ನೀರು ಕುಡಿಸ್ಬೋದು. ಈ 3 ಟಿಪ್ಸ್ನ ಫಾಲೋ ಮಾಡಿಕೊಂಡು ನಿಮ್ಮ ಪಾಪುಗಳಿಗೆ ನೀರು ಕುಡಿಸಿ. ಥ್ಯಾಂಕ್ ಯು.